ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಾನು ಮಾರ್ಕೆಟಿಗೆ ಹೋಗಿ ಬಂದೆ. ಈಗ ನೋಡಿ, ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದೆ. ನೋಡಿ, ಎಲ್ಲ ಖಾಲಿಯಾಗಿತ್ತು. ಹೀಗಾಗಿ ನಾನು ಹೋಗಿ ಎಲ್ಲನೂ ತೊಗೊಂಡು ಬಂದೆ. ನೋಡಿ, ಟೊಮೆಟೊ ಹಣ್ಣು, ಹಾಗೆ ಫ್ಲವರು, ಬಾಳೆಹಣ್ಣು, ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಬದನೆಕಾಯಿ, ಕ್ಯಾರೆಟು, ಹಸಿಮೆಣಸಿನಕಾಯಿ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ನೋಡಿ, ಈಗ ತರಕಾರಿ ಎಲ್ಲ ತುಂಬ ಬರುತ್ತೆ. ಮಾರ್ಕೆಟೆಲ್ಲ ನೋಡಿದರೆ ಅಷ್ಟು ಖುಷಿಯಾಗತ್ತೆ. ಎಲ್ಲ ಸೊಪ್ಪು ತರಕಾರಿ ತುಂಬಾ ಬರ್ತಾಯಿದೆ. ಈಗ ರೇಟು ಅಷ್ಟೇನೂ ಇಲ್ಲ, ಈಗ ಕಡಿಮೆ ಇದೆ ರೇಟು ಕೂಡ. ನೋಡಿ, ಸೊಪ್ಪು ಇವತ್ತು ನಾನೇನು ತಂದಿಲ್ಲ. ಸೊಪ್ಪು ತಿಂದು ತಿಂದು ಬೇಜಾರಾಗಿದೆ. ಅದಕ್ಕೆ ಬದನೆಕಾಯಿ ತೊಗೊಂಡು ಬಂದಿದ್ದೀನಿ, ಹಾಗೆ ಫ್ಲವರ್ ತೊಗೊಂಡು ಬಂದಿದ್ದೀನಿ, ಹಾಗೆ ಒಂದು ಸೋರೆಕಾಯಿ ತಂದಿದ್ದಿದೆ, ಮೊದಲು ತಂದಿದ್ದು ಫ್ರಿಜ್ಜಲ್ಲಿ. ಹೀಗಾಗಿ ನಾನು ಜಾಸ್ತಿ ತರಕಾರಿ ತರಲಿಲ್ಲ. ಮತ್ತು ಫ್ರೆಶ್ ಆಗಿ ತಂದ್ರಾಯಿತು ಅಂತ ಹೇಳಿ ಇಷ್ಟೇ ತೊಗೊಂಡು ಬಂದೆ. ನೋಡಿ, ತೊಗೊಂಡು ಬಂದು ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇಡಬೇಕು. ಈಗ ಫ್ರಿಜ್ಜಲ್ಲಿ ಎಲ್ಲ ಕವರಲ್ಲಿ ಹಾಕ್ಕೊಂಡು ಇಡಬೇಕು. ಈಗ 1 ಗಂಟೆ ಆದರೂ ಬೇಕು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇಡಬೇಕಂದ್ರೆ. ಎಲ್ಲ ಇಟ್ಕೋತೀನಿ ಕರೆಕ್ಟಾಗಿ. ಇಟ್ಕೊಂಡು ನಿಮಗೆ ಆಮೇಲೆ ಮತ್ತೆ ಸಿಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಈಗ ನೋಡಿ, ಈಗ ತುಂಬಾ ಕೆಲಸ ಇದೆ. ಎಲ್ಲ ತೆಗೆದಿಡೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಆಮೇಲೆ ನಿಮಗೆ ನಾನು ಭೇಟಿ ಆಗ್ತೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದೆ ದಯವಿಟ್ಟು ತಿಳಿಸಿ. ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಈಗ ಬೆಳಿಗ್ಗೆ 8 ಗಂಟೆ ಆಯಿತು. ಹಾಗೆ ಎಲ್ಲ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಈಗ ಚಾಕಿಟ್ಟಿದ್ದೀನಿ. ಹಾಗೆ ಚಹಾ ಮಾಡಿಕೊಂಡು ಸ್ವಲ್ಪ ಈಗ ಬ್ಲೌಸ್ ಕಟಿಂಗ್ ಮಾಡೋದಿದೆ. ಲೈನಿಂಗ್ ಎಲ್ಲ ರಾತ್ರಿಯೇ ನೀರಲ್ಲಿ ಹಾಕಿ ನೆನೆಸಿ ಎಲ್ಲ ಒಣಗಿಸಿದ್ದೀನಿ. ಈಗ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಕಟಿಂಗ್ ಒಂದು ಸ್ವಲ್ಪ ಮಾಡಬೇಕು. ಮಾಡಿ ಆಮೇಲೆ ಮತ್ತೆ ಮನೆ ಕೆಲಸ ಡೈಲಿ ಇಷ್ಟೇ ನೋಡಿ ಇರೋದು ಫ್ರೆಂಡ್ಸ್. ಮನೆ ಕೆಲಸ ಬಿಟ್ಟರೆ ಸ್ಟಿಚ್ಚಿಂಗ್ ಬಿಟ್ಟರೆ ಮನೆ ಕೆಲಸ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ನಮ್ಮದು. ಇದೇ ನಿಮಗೆ ಡೈಲಿ ನೋಡಿ ನೋಡಿ ಬೇಜಾರಾಗಿರಬೇಕು. ಆದರೆ ಏನು ಮಾಡೋಕ್ಕಾಗತ್ತೆ, ನಾವು ಇದನ್ನೇ ಹಾಕಬೇಕಾಗತ್ತೆ, ಮತ್ತು ಬೇರೆ ಏನು ಹಾಕೋಕ್ಕಾಗಲ್ಲ. ನೋಡಿ, ಈಗ ಟೀ ಕುದೀತಾ ಇದೆ. ನೋಡಿ, ಟೀ ಕುಡಿದು ಕೆಲಸ ಮಾಡ್ಕೋತೀನಿ. ನಿಮಗೆಲ್ಲ ನನ್ನ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ? ಬೋರ್ ಅನ್ನಿಸ್ತಾ ಇದೆಯೋ ಅಥವಾ ಪರವಾಗಿಲ್ಲ ಅಂತನೋ ಏನಾದರೂ ಕಮೆಂಟ್ ಮಾಡಿ ಹೇಳಿದರೆ ನನಗೆ ಗೊತ್ತಾಗೋದು. ನೀವು ಯಾರೂ ಕಮೆಂಟೇ ಮಾಡ್ತಾ ಇಲ್ಲ. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಯಾವ ಥರ ವಿಡಿಯೋ ಹಾಕಬೇಕು ಅಂತ. ಎಲ್ಲರೂ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ನೋಡಿ, ಟೀ ಆಯಿತು. ಟೀ ಕುಡ್ದೆಲ್ಲ ಆಯಿತು. ನೋಡಿ, ಈಗ ನಾಷ್ಟಾನು ಎಲ್ಲ ಮುಗಿಸ್ಕೊಂಡು ಈಗ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಎಲ್ಲ ಒಣಗಿದ ಲೈನಿಂಗ್ ಎಲ್ಲ ಈಗ ಸರಿಯಾಗಿ ಮಡಚಿ ಇಡ್ತಾ ಇದ್ದೀನಿ. ಮಡಚಿಟ್ಟು ಆಮೇಲೆ ಕಟಿಂಗ್ ಮಾಡಬೇಕು. 2 ಬ್ಲೌಸ್ ಇದೆ, ಅರ್ಜೆಂಟ್ ಇದೆ. ಇದು ಬ್ಲೌಸು ಹೊಲಿಬೇಕು. ಇವತ್ತು ಕಟಿಂಗ್ ಮಾಡಿಕೊಂಡು ಸಂಜೆ ಹೊಲಿತೀನಿ. ಈಗ ಕಟಿಂಗ್ ಮಾಡಿ ಮತ್ತು ಸ್ನಾನ ಮಾಡಿ ಎಲ್ಲ ಕೆಲಸ ಮಾಡ್ಕೋಬೇಕು, ಮನೆ ಕೆಲಸ. ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಕಟಿಂಗ್ ಮಾಡುವಷ್ಟರಲ್ಲಿ. ಎಲ್ಲಾದರೂ ಜರ್ನಿ ಬಂದ ಕೂಡಲೇ ಮೈಕೈ ನೋವು ಎದ್ದು ಬಿಡುತ್ತೆ, ಕಡಿಮೆನೇ ಆಗಲ್ಲ.
ಒಂದು 2-3 ದಿನ ಕಡಿಮೆನೇ ಆಗಲ್ಲ. ಮೈ ಕೈ ನೋವಿರುತ್ತೆ, ಏನು ಕೆಲಸ ಮಾಡೋದಕ್ಕೆ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಸ್ವಲ್ಪ ಮೈ ಕೈ ನೋವಿದೆ, ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನೋಡ್ಕೋತಾ ಕೂತ್ರೆ ಕೆಲಸ ಆಗಲ್ಲ. ಈಗ ನೋಡಿ ಕಟಿಂಗ್ ಮಾಡಬೇಕು. ಎಲ್ಲ ತಗೋತಾ ಇದ್ದೀನಿ ನೋಡಿ. ಕಟಿಂಗ್ ಮಾಡೋದಕ್ಕೆ ಎಲ್ಲ ಕರೆಕ್ಟಾಗಿ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಹಾಗೆ ಸ್ವಲ್ಪ ಕಟಿಂಗ್ ಮಾಡೋದನ್ನು ವಿಡಿಯೋ ಮಾಡಬೇಕು. ಹಾಗೆ ಈಗ ಸುಮಾರು ಒಂದು 2-3 ವಿಡಿಯೋ ಹಾಕಿದ್ದೀನಿ ಸಾದಾ ಬ್ಲೌಸದ್ದು. ಆದರೂ ನೋಡ್ತೀನಿ, ಹಾಕೋಕ್ಕಾದರೆ ಇದನ್ನು ಹಾಕ್ತೀನಿ. ಬ್ಲೌಸೇ ನನಗೆ ಜಾಸ್ತಿ ಬರೋದು, ಹೀಗಾಗಿ ಈಗ ನೋಡಿ ಕಟಿಂಗ್ ಮಾಡೋದಕ್ಕೆ ಆಗ್ತಾಯಿದೆ. ಎಲ್ಲ ಬಾಡಿ ಎಲ್ಲ ಕಟಿಂಗ್ ಆಯಿತು. ನೀವು ಯಾರಾದರೂ ವಿಡಿಯೋ ಬೇಕಂದರೆ ನಾನು ಕ್ಲಿಯರಾಗಿ ಹಾಕ್ತೀನಿ. ಯಾರಿಗೆಲ್ಲ ಟೇಲರಿಂಗ್ ಕಲಿಬೇಕು ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ, ನಾನು ನಿಮಗೋಸ್ಕರ ವಿಡಿಯೋನ ಹಾಕ್ತೀನಿ. ನೀವು ಕಲಿತೀನಿ ಅಂದರೆ ನಾನು ವಿಡಿಯೋನ ಹಾಕ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಲಿತೀನಿ ಅಂದರೆ ನಮಗೂ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕ್ಲಿಯರಾಗಿ ನಾನು ಹೇಗೆ ಕಟಿಂಗ್ ಮಾಡೋದಂತ ಬಿಗಿನರ್ಸ್ಗೋಸ್ಕರ ನಾನು ಹಾಕ್ತೀನಿ. ಈಗ ಆಲ್ರೆಡಿ 2-3 ಬ್ಲೌಸ್ ಹಾಕಿದ್ದೀನಿ ನಾನು. ಬೇಕಾದರೆ ನೋಡಿ, ಅದನ್ನು ನೋಡಿ. ಮತ್ತು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಯಾವ ಟೈಪ್ ಕಟಿಂಗ್ ಬೇಕು ಅಂತ ಹೇಳಿ, ನಾನು ಹಾಕ್ತೀನಿ. ನಿಮಗೆ ಅರ್ಥ ಆಗುವ ಹಾಗೆ ಹಾಕ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ಟೇಲರಿಂಗ್ ವಿಡಿಯೋ ಆಗಲಿ ಬ್ಲಾಗ್ ಆಗಲಿ ಹೇಗೆ ಬರ್ತಾ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಯಾರೂ ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೂ ಇಂಟ್ರೆಸ್ಟ್ ಬರಲ್ಲ. ಹಾಗೆ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಖುಷಿಯಾಗತ್ತೆ. ಖುಷಿಯಾಗಿ ಮತ್ತು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಕಮೆಂಟು ಹಾಗೆ ಲೈಕು ಮಾಡಿ. ಈಗ ನೋಡಿ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಕಟಿಂಗ್ ಆಯಿತು. ಈಗ ಇದು ಕೊನೆಯಲ್ಲಿ ಸ್ವಲ್ಪ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಬ್ಲಾಗಲ್ಲಿ ಬರಲಿ ಅಂತ ಹೇಳಿ. ಮತ್ತು ಬೇರೆ ಏನಿರೋದಿಲ್ಲಲ್ಲ ಬ್ಲಾಗ್ ಮಾಡಲಿಕ್ಕೆ, ಇದೊಂದು ಸ್ವಲ್ಪ ತೋರಿಸೋಣ ಅಂತ ಹೇಳಿ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಇದು ಕರೆಕ್ಟಾಗಿ ಲೈನಿಂಗ್ ಇರಲಿಲ್ಲ, ಹಾಗೆ ವೈಟ್ ಹಾಕಿದ್ದೀನಿ. ಮತ್ತು ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅರ್ಜೆಂಟ್ ಬೇಕಂದ್ರು ಅವರಿಗೆ ಹೇಳೇ ನಾನು ಹಾಕಿದ್ದೀನಿ ಈ ಲೈನಿಂಗನ್ನು. ಪರವಾಗಿಲ್ಲ ಹಾಕಿ ಅಂದರು. ಅದೇನು ಮೇಲ್ಗಡೆ ಕಾಣಲ್ಲ, ವೈಟ್ ಇದೆ ಲೈನಿಂಗು, ಅದು ಕ್ರೀಮ್ ಶೇಡಲ್ಲಿದೆ. ಮೇನ್ ಪೀಸು ನಡೆಯುತ್ತೆ ಅಂದರು, ಹೀಗಾಗಿ ಹಾಕಿದ್ದೀನಿ. ಮತ್ತು ಮಾರ್ಕೆಟಿಗೆ ಹೋಗೋದಂತಕ್ಕೆ ಟೈಮ್ ಇಲ್ಲ, ಹೀಗಾಗಿ ಇದನ್ನೇ ಹಾಕಿದ್ದೀನಿ. ಈಗ ನೋಡಿ ಲೈನಿಂಗ್ ಮೇನ್ ತೋಳು ಕಟ್ ಮಾಡಿದ್ದೀನಿ, ಸ್ಲೀವು. ಈಗ ಅದರ ಮೇಲಿಟ್ಟು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ವಿಡಿಯೋನೂ ನೋಡಿ, ನಿಮಗೆ ನೋಡ್ತಾನೆ ಎಲ್ಲ ಅರ್ಥ ಆಗಿಬಿಡುತ್ತೆ ಕಲಿಯೋರಿಗೆ. ಹಾಗೆ ನೋಡ್ತಾ ಇರಬೇಕು. ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಪೇಪರನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು. ಯಾರು ಬಟ್ಟೆ ಮೇಲೆ ಯಾರು ಫಸ್ಟ್ ಕಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಬಟ್ಟೆ ವೇಸ್ಟ್ ಆಗುತ್ತೆ ಸುಮ್ಮನೆ. ಅದೇ ಪೇಪರಲ್ಲಾದರೆ ನೀವು ಎಷ್ಟೇ ಕಟಿಂಗ್ ಮಾಡಿದರೂ ನಡೆಯುತ್ತೆ. ಅದರಲ್ಲಿ ಒಂದು ಸಲ ಬರಲಿಲ್ಲ ಅಂದರೆ 10 ಸಲ ನೀವು ಪೇಪರ್ ಕಟ್ ಮಾಡಿಕೊಂಡ್ರು ನಿಮಗೆ ಒಳ್ಳೆಯದು, ಚೆನ್ನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಮಾರ್ಕ್ ಹಾಕ್ಕೊಂಡು ನೀವು ಕಟ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನೀವು ಕಟಿಂಗ್ ಮಾಡಿ ಪೂರಾ ಪರ್ಫೆಕ್ಟ್ ಆದಮೇಲೆ ನೀವು ಬಟ್ಟೆ ಮೇಲೆ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡಿ. ಅಲ್ಲಿ ತನಕನೂ ನೀವು ಪೇಪರಲ್ಲೇ ಕಟಿಂಗ್ ಮಾಡಿ ಒಳ್ಳೆಯದು. ಎಷ್ಟು ನಾವು ಪೇಪರಲ್ಲಿ ಕಟ್ ಮಾಡ್ತೀವೋ ಅಷ್ಟು ನಮಗೆ ಬೇಗ ಅರ್ಥ ಆಗುತ್ತೆ. ಪೇಪರಲ್ಲಿ ಕಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೇನು ಪೇಪರಲ್ಲಿ ನಿಮಗೆ ಮಾರ್ಕ್ ಏನಾದರೂ ಹಾಕೋದನ್ನು
ಹೇಳ್ಕೊಡ್ಬೇಕು ಅಂದರೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಪೇಪರಲ್ಲಿ ಯಾವ ಥರ ಮಾರ್ಕ್ ಹಾಕಬೇಕು ಅಂತ ಅದು ಬೇಕಾದರೆ ಹೇಳಿ, ಅದಕ್ಕೆ ಮಾರ್ಕ್ ಹಾಕೋದನ್ನು ನಾನು ಹೇಳ್ತೀನಿ. ನಿಮಗೆ ಯಾವ ಸೈಜ್ ಬ್ಲೌಸ್ ಬೇಕು ಆ ಅಳತೆ ಅದನ್ನು ಕಟ್ ಮಾಡೋದನ್ನು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನೀವು ಆರಾಮಾಗಿ ಕಲಿಬೋದು, ನೋಡಿಕೊಂಡೆ ಆರಾಮಾಗಿ ಕಲಿಬೋದು, ಏನೂ ತೊಂದರೆ ಇಲ್ಲ. ಯೂಟ್ಯೂಬಲ್ಲೇ ನೀವು ನೋಡಿ ಆರಾಮಾಗಿ ಕಲ್ಕೋಬೋದು. ನೀವು ಕ್ಲಾಸಿಗೆ ಹೋಗಬೇಕಂತನೂ ಇಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲ ಕ್ಲಿಯರಾಗಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ನೀವು ಆರಾಮಾಗಿ ಕಲಿಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಲಿಬೇಕು ಅಷ್ಟೇ. ಒಂದು ಸಲ ನಮಗೆ ಕರೆಕ್ಟಾಗಿ ಅರ್ಥ ಆದರೆ ಅದೇನು ಕಷ್ಟ ಆಗಲ್ಲ. ಅರ್ಥ ಆಗೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಬೇಗ ಅರ್ಥ ಆಗುತ್ತೆ. ನೀವು ನೋಡ್ತಾ ಇರಿ. ಹಾಗೆ ನಿಮಗೇನು ಅರ್ಥ ಆಗಲಿಲ್ಲ ಅಂದರೆ ಯಾವ ಟೈಪ್ ನಾನು ಕಟ್ಟಿಂಗನ್ನು ಹೇಳಬೇಕು ಅಂತ ಹೇಳಿ ನಾನು ಕಟ್ಟಿಂಗ್ ವಿಡಿಯೋನ ಹಾಕ್ತೀನಿ. ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಈಗ ನೋಡಿ ಎಲ್ಲ ಬ್ಲೌಸ್ ಎಲ್ಲ ಆಯಿತು ಕಟ್ಟಿಂಗು. ಹಾಗೆ ಈಗ ಪೈಪಿಂಗನ್ನು ಸ್ವಲ್ಪ ಕಟ್ಟಿಂಗ್ ಮಾಡಬೇಕು. ಪೈಪಿಂಗ್ ಯಾವಾಗಲೂ ನೀವು ಕ್ರಾಸಾಗಿ ಕಟ್ಟಿಂಗ್ ಮಾಡಬೇಕು. ಇದನ್ನೊಂದು ನೆನಪಿಟ್ಕೊಳ್ಳಿ. ಯಾವಾಗಲೂ ಬಟ್ಟೆನ ನಾವು ಕ್ರಾಸ್ ಇಟ್ಕೊಂಡು ಪೈಪಿಂಗನ್ನು ಕಟ್ಟಿಂಗ್ ಮಾಡಬೇಕು. ಇದೇ ಥರ ಕ್ರಾಸ್ ಇಟ್ಕೋಬೇಕು. ನಮಗೆ ಫಸ್ಟು ನಾವು ಕಲಿಬೇಕಂತ ನಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಬೇಕು, ಅಂದರೆ ನಮಗೆ ಅರ್ಥ ಆಗುತ್ತೆ. ಅದು ಬೇಜಾರು ಮಾಡಿಕೊಂಡು ನೀವು ಕಲಿಯೋದಕ್ಕೆ ಹೋದರೆ ನಮಗೆ ಅದು ಇಂಟ್ರೆಸ್ಟು ಬರಲ್ಲ, ಕಲಿಯೋಕ್ಕೂ ಆಗಲ್ಲ. ನಾವು ಕಲಿತೀವಿ, ಎಷ್ಟೇ ಕಷ್ಟ ಆದರೂ ಕಲಿತೀವಿ ಅಂತ ನಾವು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ಮೊದಲು. ಆಮೇಲೆ ನಮಗೆ ತಾನಾಗಿ ಇಂಟ್ರೆಸ್ಟ್ ಬರುತ್ತೆ ಕಲಿಯೋದಕ್ಕೆ. ಇದೇನು ಕಷ್ಟ ಇಲ್ಲ, ಆರಾಮಾಗಿ ಕಲಿಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಹೊಲಿಯೋದಕ್ಕಾದರೂ ಅದು ಹಾಗೆ ಪ್ರಾಕ್ಟೀಸ್ ತುಂಬಾ ಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಪಾರ್ಟ್ಸು ನಾವು ಕರೆಕ್ಟಾಗಿ ನೀಟಾಗಿ ಹೊಲಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಮನೆಯಲ್ಲಿಯೇ ನಿಮ್ಮ ಬಟ್ಟೆಗಳನ್ನು ಹೊಲ್ಕೊಂಡು ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಆಮೇಲೆ ಎಲ್ಲ ಚೆನ್ನಾಗಿ ನೀಟಾಗಿ ಬರುತ್ತೆ ಹೊಲಿಗೆ ಎಲ್ಲ ಸ್ಟಿಚ್ಚಿಂಗು. ಆಮೇಲೆ ನಾವು ಬೇಕಾದರೆ ಬೇರೆಯವರ ಬಟ್ಟೆಯನ್ನು ಹೊಲಿಬಹುದು. ಪ್ರಾಕ್ಟೀಸ್ ಆದಮೇಲೆ ಅಲ್ಲಿ ತನಕನೂ ನಾವು ಮನೆಯಲ್ಲಿ ಹಳೆ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಕೋತಾ, ಮಕ್ಕಳ ಬಟ್ಟೆ ಆಗಲಿ ದೊಡ್ಡವ್ರ ಬಟ್ಟೆ ಆಗಲಿ ಎಲ್ಲ ಸ್ಟಿಚ್ ಮಾಡ್ಕೋತಾನೆ ನಾವು ಕಲಿಬೇಕು. ಅಲ್ಲಿ ತನಕನೂ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಒಂದು ಸಲ ಅರ್ಥ ಆಯಿತು ಅಂದರೆ ಸಾಕು. ಆಮೇಲೆ ಆರಾಮಾಗಿ ನೀವು ಈಸಿಯಾಗಿ ಕಲಿಬೋದು. ಈಗ ನೋಡಿ, ಮತ್ತೆ ನಿಮಗೆ ಬೇರೆ ಯಾವ ಸ್ಟಿಚ್ಚಿಂಗ್ ವಿಡಿಯೋ ಬೇಕು ಅಂತ ನೀವು ಹೇಳಿ, ಅದೇ ಥರ ನಾನು ವಿಡಿಯೋ ಹಾಕ್ತೀನಿ. ಈಗ ಹಾಕಿರೋದೆಲ್ಲ ನಾನು ಬ್ಲೌಸ್ ವಿಡಿಯೋದೇ, ಬೇರೆ ಏನೂ ಹಾಕೇ ಇಲ್ಲ. ಬೇರೆ ಹಾಕಬೇಕು. ಇದೇ ಡೈಲಿ ಇದೇ ಹೊಲಿಯೋದಿರುತ್ತಲ್ಲ, ಹೀಗಾಗಿ ನನಗೆ ಹಾಕೋದಕ್ಕೆ ಟೈಮ್ ಸಿಗಲಿಲ್ಲ. ಮತ್ತು ನಾನು ಹಾಕ್ತೀನಿ ವಿಡಿಯೋಗಳನ್ನು. ನೀವು ಕಮೆಂಟ್ ಮಾಡಿದ್ರೆ ನನಗೂ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈಗ ನೋಡಿ ಸ್ಟಿಚ್ಚಿಂಗ್ ಎಲ್ಲ ಆಯಿತು. ಸ್ವಲ್ಪ ಬಟ್ಟೆ ಉಳಿದಿರೋದನ್ನು ಹಾಗೆ ಸುತ್ತಕೊಂಡು ಇಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಯಾವುದಕ್ಕಾದರೂ ಉಪಯೋಗ ಬರುತ್ತೆ ಅಂತ ಹೇಳಿ ಹಾಗೆ ತೆಗೆದಿಡ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ಅಳತೆ ಬ್ಲೌಸ್ ಇದು ಅವ್ರದ್ದು. ಹೀಗಾಗಿ ಬಟ್ಟೆ ಸ್ವಲ್ಪ ಉಳಿದಿದೆ. ಇಲ್ಲ ಅಂದರೆ ಬಟ್ಟೆ ಸ್ವಲ್ಪನೂ ಉಳಿಯಲ್ಲ. ಈಗ ದಪ್ಪ ಇದ್ದವ್ರದ್ದು ಅಳತೆ ಜಾಸ್ತಿ, ದಪ್ಪ ಇದ್ದವ್ರದ್ದೆಲ್ಲ ಏನು ಸ್ವಲ್ಪ ಬಟ್ಟೆ ಉಳಿಯಲ್ಲ ಮತ್ತು ಕಡಿಮೆನೇ ಬೀಳುತ್ತೆ. ಹೀಗಾಗಿ ಸ್ವಲ್ಪನೇ ಉಳಿದಿದೆ ಬಟ್ಟೆ. ಈಗ ನೋಡಿ ಕಟಿಂಗ್ ಎಲ್ಲ ಆಯಿತು. ಮತ್ತು ಈಗ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಮನೆ ಕೆಲಸ ಎಲ್ಲ ಮಾಡಬೇಕು. ಅದೆಲ್ಲ ಮಾಡಿಕೊಂಡು ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.